ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಪ್ಲೇಯಿಂಗ್ 11 ಎರಡೂ ತಂಡಗಳ ಪ್ಲೇಯಿಂಗ್ 11 ಮತ್ತೊಮ್ಮೆ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಈಗ ಭಾರತದ್ದು ಮೊದಲಿಗೆ ಮತ್ತೊಮ್ಮೆ ಹೇಳ್ತಾ ಇದೀವಿ, ಇಶಾನ್ ಕಿಶನ್ ಇದ್ದಾರೆ, ಅಭಿಷೇಕ್ ಶರ್ಮಾ ಇವರಿಬ್ರು ಓಪನಿಂಗ್ ಮಾಡ್ತಾರೆ. ಮೂರನೇದಾಗಿ ಐ ಥಿಂಕ್ ತಿಲಕ್ ವರ್ಮಾ ಬರ್ಬೋದು. ಇದ್ರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಅಂತೂ ಇದ್ದೇ ಇರ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಬಿಗ್ ಹಿಟ್ಟರ್, ಶಿವಮ್ ದುಬೆ ಬಿಗ್ ಹಿಟ್ಟರ್, ಸ್ಪಿನ್ನರ್ಗೆ ಬಹಳ ಚೆನ್ನಾಗಿ ಆಡ್ತಾರೆ. ಇನ್ನು ರಿಂಕು ಸಿಂಗ್ ಅಂತೂ ಹೊಡಿಬಡಿ ಆಟಗಾರ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇವತ್ತು ಕುಲ್ದೀಪ್ ಯಾದವ್ಗೆ ಒಂದು ಒಳ್ಳೆ ಚಾನ್ಸ್ ಇದೆ ಪಾಕಿಸ್ತಾನದ ವಿರುದ್ಧ. ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ಅಕ್ಷರ್ ಪಟೇಲ್ ಅಂತೂ ಇದ್ದೇ ಇದ್ದಾರೆ. ವರುಣ್ ಚಕ್ರವರ್ತಿ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಎಲ್ಲರಿಗೂ. ಇವತ್ತು ನೋಡೋಣ ಯಾವ ರೀತಿಯಾಗಿ ಆಡ್ತಾರೆ ಅಂತ. ಜೊತೆಗೆ ನಮ್ಮ ಜಸ್ಪ್ರೀತ್ ಬೂಮ್ರಾ ಅಂತೂ ಇದ್ದೇ ಇರ್ತಾರೆ. ಸೊ ಇದೆಲ್ಲದರ ನಡುವೆ ಈಗ ಪಾಕಿಸ್ತಾನದ 11 ಯಾವ ರೀತಿಯಾಗಿದೆ. ಫರ್ಹಾನ್ ಅವರಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾ ಇರುವಂತ ಫರ್ಹಾನ್. ನಮ್ಮ ಅಭಿಷೇಕ್ ಶರ್ಮಾಗೂ ಇವರಿಗೂ ಹೋಲಿಕೆ ಇದ್ದೇ ಇದೆ. ಅಭಿಷೇಕ್ ಶರ್ಮಾ ಇದುವರೆಗೂ 950s ಹೊಡೆದ್ರೆ ಇವರು 8 ಏನೋ ಹೊಡೆದಿದ್ದಾರಂತೆ. ಸೊ ಹಂಗೆ ಅಕ್ಕಪಕ್ಕದಲ್ಲಿ ಇದ್ದಾರೆ. ಇದ್ರ ಜೊತೆಗೆ ಸೈಮ್ ಅಯೂಬ್ ಅವರಿದ್ದಾರೆ, ಒಳ್ಳೆ ಬೌಲರ್ ಕಮ್ ಬ್ಯಾಟ್ಸ್ಮನ್ ಇವರು. ಇನ್ನು ಸಲ್ಮಾನ್ ಅಗಾ ಕ್ಯಾಪ್ಟನ್, ಜೊತೆಗೆ ಬಾಬರ್ ಅಜಮ್, ಇವ್ರ ಮೇಲೆ ನಿರೀಕ್ಷೆ ಇದೆ ಇವತ್ತು. ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇತ್ತೀಚೆಗೆ ಬಹಳ ಕಳಪೆ ಫಾರ್ಮ್ ನಿಂದ ಬಳಲ್ತಾ ಇದ್ದಾರೆ. ಇನ್ನು ಶದಾಬ್ ಖಾನ್ ಇವರಿದ್ದಾರೆ. ಅದಾದ ನಂತರ ಉಸ್ಮಾನ್ ಖಾನ್ ಇದ್ದಾರೆ. ಉಸ್ಮಾನ್ ಖಾನ್ ತುಂಬಾ ಚೆನ್ನಾಗಿ ಈ ಒಂದು ವಿಶ್ವಕಪ್ ನಲ್ಲಿ ಆಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದಾದ ನಂತರ ಮೊಹಮ್ಮದ್ ನವಾಜ್ ಇದ್ದಾರೆ, ಜೊತೆಗೆ ಫಹೀಮ್ ಅವರಿದ್ದಾರೆ. ಅದಾದ ನಂತರ ಶಾಹೀನ್ ಆಫ್ರಿದಿ ಒಳ್ಳೆ ಬೌಲರ್ ಕೂಡ, ಜೊತೆಗೆ ಉಸ್ಮಾನ್ ತಾರಿಕ್. ಇವ್ರ ಬಗ್ಗೆನೇ ಸಿಕ್ಕಾಪಟ್ಟೆ ಕಣ್ಣಿರೋದು ಇಡೀ ಭಾರತೀಯರಿಗೆ. ಯಾಕೆ ಅಂತ ಅಂದ್ರೆ ಉಸ್ಮಾನ್ ತಾರಿಕ್ ಬೌಲಿಂಗ್ ಶೈಲಿ ಇದೆಯಲ್ಲ, ಅದ್ರ ಮೇಲೆ ಸಿಕ್ಕಾಪಟ್ಟೆ ವಿವಾದ ಇದ್ದಿತ್ತು. ಬಟ್ ಅದಕ್ಕೆ ICC ಕರೆಕ್ಟ್ ಆಗಿದೆ ಅಂತ ಹೇಳಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಏನು ಅಬ್ರಾರ್ ಅಹಮದ್ ಇದ್ದಾರೆ. ಸೊ ಇಲ್ಲ ಆಲ್ಮೋಸ್ಟ್ ನಾವು ಪಾಕಿಸ್ತಾನ ಟೀಮ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಸ್ಪಿನ್ನರ್ ಕಾಣಿಸ್ತಾ ಇದ್ದಾರೆ. ಸೊ ಸ್ಪಿನ್ನರ್ಸ್ ಇವರ ಮ್ಯಾಚ್ ವಿನ್ನರ್ಸ ಅನ್ನೋದನ್ನ ಕಾದ್ ನೋಡೋಣ. ಸೊ ಈಗ ನಾನು ನೇರವಾಗಿ ನಮ್ಮ ಎಕ್ಸ್ಪರ್ಟ್ ಸೊ ಯಾವ ರೀತಿಯಾಗಿ ಅಂದರೆ ಈಗ ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರ ನಡುವೆ ಫೈಟ್ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಜಸ್ಪ್ರೀತ್ ಬೂಮ್ರಾ ಇಂಡಿಯಾ ಕಡೆಯಿಂದ ಫರ್ಹಾನ್. ಸೊ ಇವರ ಒಂದು ಸ್ಟ್ರೆಂತ್ ಯಾವ ರೀತಿಯಾಗಿರುತ್ತೆ ಹಾಗಾದರೆ ನೋಡಬೇಕು. ಇನ್ನು ಕುಲ್ದೀಪ್ ಯಾದವ್ ವರ್ಸಸ್ ಬಾಬರ್ ಆಜಮ್, ಮಾಜಿ ನಾಯಕ. ಸೊ ಇವರಿಬ್ಬರ ನಡುವೆ ಅಂತೂ ಫೈಟ್ ಇದ್ದೇ ಇರುತ್ತೆ. ಇನ್ನು ಕುಲ್ದೀಪ್ ಯಾದವ್ ಇವತ್ತೇ ಚಾನ್ಸ್ ಗಿಟ್ಟಿಸ್ಕೊಂಡಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ವರ್ಸಸ್ ಉಸ್ಮಾನ್ ತಾರಿಕ್, ಇದು ಈ ಬ್ಯಾಟಲ್ಗೆ ಕಾಯ್ತಾ ಇದೀವಿ ನಾವು ಇವತ್ತು. ಉಸ್ಮಾನ್ ತಾರಿಕ್ನ ಯಾವ ರೀತಿಯಾಗಿ ಎದುರಿಸ್ತಾರೆ ಅಂತ ಹೇಳಿ. ಇನ್ನು ಇಶಾನ್ ಕಿಶನ್ ವರ್ಸಸ್ ಶಾಹೀನ್ ಆಫ್ರಿದಿ, ಬಹಳ ಪ್ರಮುಖವಾಗಿ ಇಲ್ಲಿ ಇಶಾನ್ ಕಿಶನ್ ಜಾಗದಲ್ಲಿ ನಾವು ಅಭಿಷೇಕ್ ಶರ್ಮಾನ್ ನೋಡಬೇಕಾಗಿತ್ತು. ಇನ್ನು ಶಿವಮ್ ದುಬೆ ವರ್ಸಸ್ ಅಬ್ರಾರ್. ಯಾಕೆ ಅಂತ ಅಂದ್ರೆ ಶಿವಮ್ ದುಬೆ ಸ್ಪಿನ್ನರ್ಗೆ ಬಹಳ ಚೆನ್ನಾಗಿ ಆಡ್ತಾರೆ, ಹಾಗಾಗಿ ಅಬ್ರಾರ್ ಅವರನ್ನ ಇವತ್ತು ಅಟ್ಟಾಡಿಸ್ಕೊಂಡು ಹೊಡಿತಾರೆ, ಕಾದ್ ನೋಡಬೇಕು. ಇನ್ನು ಶಿವಮ್ ದುಬೆ ಅಂತೂ ಬಹಳ ಚೆನ್ನಾಗಿ ಆಡ್ತಾರೆ. ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ನಾನು ನೇರವಾಗಿ ಈಗ ಜೋಸೆಫ್ ಹೂವರ್ ಸರ್ ಹತ್ರ ಹೋಗ್ತೀನಿ. ಜೋಸೆಫ್ ಸರ್, 11 ಯಾವ ರೀತಿ ಆಗಿದೆ ಟೀಮ್ ಇಂಡಿಯಾ 11? ಜೊತೆಗೆ ಇವತ್ತು ಒಂದಿಷ್ಟು ಬದಲಾವಣೆಗಳು ಕೂಡ ಇದಾವೆ. ಅಭಿಷೇಕ್ ಶರ್ಮಾ ವಾಪಸ್ ಬಂದಿದ್ದಾರೆ, ಜೊತೆಗೆ ಕುಲ್ದೀಪ್ ಯಾದವ್ ಬಂದಿದ್ದಾರೆ. ಸೊ ಏನ್ ಹೇಳ್ತೀರಿ ಮೊದಲಿಗೆ ಬ್ಯಾಟಿಂಗ್? ಇಲ್ಲ, ನನಗೆ ಈಗ ನಾವೆಲ್ಲ ಈ ಪಿಚ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸ್ಲೋ ಪಿಚ್ ಈ ತರ ಇರ್ಬೋದು, ಆ ತರ ಇರ್ಬೋದು ಅಂದ್ಬಿಟ್ಟು. ಬಟ್ ಪಾಕಿಸ್ತಾನ್ ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಯೋಚಿಸ್ಬೇಕಾಗಿರುತ್ತೆ. ಬಹುಶಃ ನಾವ್ ಇಲ್ಲಿ ಕೂತ್ಕೊಂಡ್ ಮಾತಾಡ್ತಿದೀವಿ, ಬಹುಶಃ ಪಿಚ್ ಚೆನ್ನಾಗಿರ್ಬೋದು, ಫ್ಲಾಟ್ ವಿಕೆಟ್ ಇರ್ಬೋದು. ಅವ್ರು ಬೌಲರ್ಸ್ ಮೇಲೆ ನಂಬಿಕೆ ಏನಂದ್ರೆ ಬೇಗ ಇಂಡಿಯನ್ ಟೀಮ್ ನ ಡಿಸ್ಮ್ಯಾಂಟಲ್ ಮಾಡಿ ಕಡಿಮೆ ಸ್ಕೋರ್ ಎತ್ತು ನಾವು ಬ್ಯಾಟಿಂಗ್ ಹೊಡಿಬಹುದು ಅಂದ್ಬಿಟ್ಟು ಬಹುಶಃ ಅದ್ ನೋಡ್ತಾ ಇರ್ಬೋದು. ಸೊ ಅವರು ಯೂಶುವಲ್ ಇಂಥ ವಿಕೆಟ್ಸ್ ಒಳಗೆ ಸ್ಲೋ ವಿಕೆಟ್ ಇದ್ದಾಗ ಯಾವ್ದೇ ಟೀಮು ಬ್ಯಾಟಿಂಗ್ ತಗೋತಾರೆ. ಬ್ಯಾಟಿಂಗ್ ತೆಗೆದ್ಬಿಟ್ಟು ಆಮೇಲೆ ವಾಟ್ ವಿ ನೀಡ್ ಟು ಡೂ ಸ್ಟ್ರಾಟಜಿ ಡೆವಲಪ್ ಮಾಡ್ತಾರೆ. ಇವ್ರು ಬಂದು ನಮಗ್ ಚಾಲೆಂಜ್ ಕೊಟ್ಟಿದ್ದಾರೆ. ದಟ್ಸ್ ಅ ಪಾಸಿಟಿವ್ ಸೈನ್. ಸೊ ಅಲ್ಲಿ ಸೆಲ್ಫ್ ಬಿಲೀಫ್ ಇದೆ, ನಾವು ಚೇಸ್ ಮಾಡ್ಬೋದು ಅಂದ್ಬಿಟ್ಟು. ಸೊ ಎಲ್ಲೋ ಒಂದ್ ಕಡೆ ನಾವ್ ನೋಡಕ್ ಹೋದ್ರೆ ಈ ವಿಕೆಟ್ಸ್ ಕವರ್ ಆಗಿತ್ತು, ಫ್ಲಾಟ್ ಆಗಿರ್ಬೋದು, ಅದರಿಂದ ಧೈರ್ಯವಾಗಿ ಬಂದು ಅವ್ರು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅಥವಾ ಎರಡನೇದಾಗಿ ನಾವ್ ನೋಡ್ಬೇಕಂದ್ರೆ ಅವ್ರ ಬ್ಯಾಟಿಂಗ್ ಮೇಲೆ ಅವ್ರಿಗೆ ಇದಿಲ್ಲ, ಭರೋಸಾ ಇಲ್ಲ. ಅವರು ಇಂಡಿಯನ್ ಬೌಲರ್ಸ್ ಮೇಲೆ ಇಷ್ಟು ಹೊಡೆಯಕ್ ಆಗಲ್ಲ. ಸೊ ವಿಲ್ ಟ್ರೈ ಟು ಚೇಸ್ ವಾಟ್ ಲೆಟ್ ಅಂತ ಹೇಳ್ತಿದ್ದಾರೆ. ಬಟ್ ಇವತ್ತಿನ ನೋಡಿದ್ರೆ ಐ ಮೀನ್ ಇಫ್ ಯು ಲುಕ್ ಅಟ್ ದ ಬ್ಯಾಲೆನ್ಸ್ ಆಫ್ ದ ಟೀಮ್, ಇಬ್ರು ಚೆನ್ನಾಗಿದ್ದಾರೆ, ಎರಡು ಒಳ್ಳೆ ಬ್ಯಾಲೆನ್ಸ್ ಟೀಮ್ ಇದೆ. ಬಟ್ ನಮಗಂತೂ ಡೆಫಿನೆಟ್ಲಿ ವಿ ಹ್ಯಾವ್ ದ ಅಡ್ವಾಂಟೇಜ್. ಯಾಕಂದ್ರೆ ಕೊನೆಯದಾಗಿ ಅಂದ್ರೆ ಟೈಮ್ ಇಲ್ಲ, ಏನ್ ಪರ್ಸೆಂಟೇಜ್ ಕೊಡ್ತೀರಿ ಸರ್ ವಿನ್ನಿಂಗ್ ಪರ್ಸೆಂಟೇಜ್? ಭಾರತಕ್ಕೆ ಎಷ್ಟು, ಪಾಕಿಸ್ತಾನಕ್ಕೆ ಎಷ್ಟು? 95% ಇಂಡಿಯಾ ವಿನ್. ಎಲ್ಲೋ ಆದ್ರೆ ಕಿರುಕಾದ್ರೆ ಇದು ಅನ್ಸರ್ಟನ್. ಕ್ರಿಕೆಟ್ ಇಸ್ ಗೇಮ್ ಆಫ್ ಅನ್ಸರ್ಟನಿಟಿ, ಜ್ಞಾಪಕ ಇಟ್ಕೋಬಹುದು. ಅವತ್ತಿನ ಒಂದು ಬ್ಯಾಟ್ಸ್ಮನ್ ತಿರುಗಿದ್ರೆ 5% ಅವ್ರು ಕೊಡ್ತಾರೆ, ಅಂದ್ರೆ 95% ಐ ಗೋ ವಿತ್ ಇಂಡಿಯಾ. ಬಿಕಾಸ್ ವರ್ಲ್ಡ್ ಕಪ್ ಏನಾಗುತ್ತೆ ಅಂದ್ರೆ ಬಿಗ್ ಸ್ಟೇಜ್ ಒಳಗೆ ಮೈಂಡ್ ಗೇಮ್, ಮೈಂಡ್ ಒಳಗೆ ಆಡ್ಬೇಕು. ವಿ ಹ್ಯಾವ್ ಸಾಲಿಡ್ ಸ್ಟ್ರೆಂತ್, ಅವ್ರೊಳಗೆ ಇಲ್ಲ.
ಅವ್ರೊಳಗೆ ಒಂಥರ ಟೀಮು ಡಿಸರೆ ಅವ್ರು ಯಾರು ಆಡ್ತಾರೆ ಯಾರು ಇದು ಅಂದ್ಬಿಟ್ಟು Yes, ಬಟ್ sir. ಏನಂದ್ರೆ ಇವರು ಈ ನಡುವೆ ಈ ತರ ನಮಗೆ ಚಾಲೆಂಜ್ ಮಾಡಿದ್ದಾರೆ ಅಂದ್ರೆ ದಿಸ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ನಾನೇ ಖುದ್ದಾಗಿ ಮ್ಯಾಚ್ ನೋಡ್ಬೇಕನ್ಸ್ತದೆ ಈಗ. ಎಸ್ ಸರ್ ಥ್ಯಾಂಕ್ ಯು. ಕ್ವಿಕ್ ಆಗಿ ಹೇಳಿ ಸರ್, ಇನ್ನೊಂದು 2 ನಿಮಿಷ ಬಾಕಿ ಇದೆ ನಮಗೆ. ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ? ಯಾ ಸರ್ ಹೇಳಿ 95 ಅಂದರು, ನಾನು 90 ಅಂತ ಹೇಳ್ತೀನಿ. 10% ಕೊಡ್ಬೋದು, ಯಾಕಂದರೆ ಅವರಲ್ಲೂ ಒಳ್ಳೆ ಟ್ಯಾಲೆಂಟ್ಸ್ ಇದೆ. ಸೊ ಆ್ಯಂಡ್ ಅವರು ಬೌಲಿಂಗ್ ತೊಗೊಂಡಿದ್ದಾರೆ ಅಂದರೆ ನಮಗೆ ಒಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟಂಗೆ ಅದನ್ನೇ. ಬಟ್ ಅವ್ರ ಪ್ಲ್ಯಾನಲ್ಲೇ ಅವ್ರು ಬಂದಿರ್ತಾರೆ. ಸೊ ಹಾಗಾಗಿ ಆಮೇಲೆ ಚೇಸಿಂಗು ಮಾಡ್ಬೋದು ಅನ್ನೋ ಕಾನ್ಫಿಡೆಂಟಲ್ಲೇ ಇರುತ್ತೆ. ಸೊ ಅವರೆಷ್ಟು, ಯಾಕಂದರೆ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ರೆ ಚೇಸಿಂಗಿಗೆ, ಸೊ ಆರಾಮಾಗಿ ಹೊಡಿಬೋದು. ಅದೇ ರೀತಿ ಅವ್ರು 2021 ಅಲ್ಲಿ ಗೆದ್ದಿತ್ತು. ಸೊ ಅದೇ ರೀತಿ ಆಗ್ಬೋದು. ಎಸ್ ಸರ್ 100% ಇಂಡಿಯಾ ಗೆಲ್ಲುತ್ತೆ, ಡೌಟೇ ಇಲ್ಲ. ಓ ಮೈ ಗಾಡ್, ಓಕೆ 100%. ಯಾಕಂದ್ರೆ ನಮ್ಮ ಟೀಮು ಅವ್ರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಎಸ್ ಸರ್. ಯಾಕಂದರೆ ಒಂದು ಸೆಕೆಂಡ್ ಅಷ್ಟೇ. ನಮ್ಮ ಒಬ್ಬೊಬ್ಬ 11 ಪ್ಲೇಯರ್ಸ್ ಇದಾರಲ್ಲ, ಅವ್ರದ್ದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಇದೆ. ಟ್ರೂ. ಆ ಅಗ್ರೆಸಿವ್ನೆಸ್ ಮತ್ತು ಆ ಜೋಶ್ ಇದೆಯಲ್ಲ, ಅದು ಪಾಕಿಸ್ತಾನ ಟೀಮಲ್ಲಿ ಕಾಣಲ್ಲ. ಯಾಕಂದ್ರೆ ಮೊದಲೇ ಈಗ ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಪ್ಸೆಟ್ ಆಗಿದ್ದಾರೆ. ಅವರು ಎಕ್ಸ್ಪೆಕ್ಟೇಷನ್ ಇತ್ತು ಅವರು ಹ್ಯಾಂಡ್ ಶೇಕ್ ಮಾಡ್ತಾರೆ ಅನ್ನೋ, ಬಟ್ ಮಾಡಿಲ್ಲ. ಬಟ್ 100% ಇಂಡಿಯಾ ಗೆಲ್ಲುತ್ತೆ, ಗೆಲ್ಲಬೇಕಷ್ಟೆ. ಎಸ್ ಪ್ರೀತಿಗೌಡ ಅವರೇ, ಮೋಸ್ಟ್ ಆಂಟಿಸಿಪೇಟೆಡ್ ಮ್ಯಾಚ್. ಎರಡು ಟೀಮ್ ಸ್ಟ್ರಾಂಗ್ ಇದೆ, ಯಾಕಂದರೆ ಸ್ಪಿನ್ನರ್ಸ್ ಇದ್ದಾರೆ ಆಫ್ಕೋರ್ಸ್ ಅಲ್ಲೂ. ಬಟ್ ನನಗೆ ಬೀಂಗ್ ಅನ್ ಇಂಡಿಯನ್ ಆಫ್ಕೋರ್ಸ್ ನಮ್ಮ ಭಾರತ ದೇಶನೇ ಗೆಲ್ಲಬೇಕು ಆ್ಯಂಡ್ ಗೆಲ್ತೀವಿ ಕೂಡ, ಆ ಕಾನ್ಫಿಡೆನ್ಸ್. ಎಸ್ ಅವಿನಾಶ್, ಟಾರ್ಗೆಟ್? ಟಾರ್ಗೆಟ್ ಫಸ್ಟ್ ಬ್ಯಾಟ್ ಆಗಿರೋದ್ರಿಂದ ನನಗೆ 170+ ಎಷ್ಟಾದರೂ ಓಕೆ. 170 to 180 ಬಂದರೆ ಐ ಆಮ್ ಹ್ಯಾಪಿ. ಆ್ಯಂಡ್ ಪರ್ಸೆಂಟೇಜ್ ಅಂತ ಬಂದದಾದ್ರೆ ಓವರಾಲ್ ಗೆಲ್ಲುತ್ತಾ? 80-90. ಆ್ಯಂಡ್ ಡೌಟೇ ಬೇಡ, ಗೆಲ್ಲುತ್ತೆ. ನಾನು ಇಂಡಿಯಾ ಪಾಕ್ ಮ್ಯಾಚ್ ಇದ್ದಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ಕಪ್ಪು ನಮ್ಮದೇ, ಕಾಶ್ಮೀರನೂ ನಮ್ಮದೇ ಅಂತ. ಸೊ ಹಾಗಾಗಿ ಗೆಲ್ತೀವಿ. ಎಸ್ ಜೋಸೆಫ್ ಅವರ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಮ್ಮ ಎಕ್ಸ್ಪರ್ಟ್ಗಳಂತೂ ಆಲ್ಮೋಸ್ಟ್ ನಮ್ಮ ಭಾರತವೇ ಇವತ್ತು ಗೆದ್ದು ಬೀಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಅದೇ ನಿಜ ಆಗಲಿ ಅನ್ನೋದೇ ನಮ್ಮ ಆಶಯ. ಯಾವುದೇ ಕಾರಣಕ್ಕೂ ನಾವು ಮಾತ್ರ ಪಾಕಿಸ್ತಾನದ ವಿರುದ್ಧ ಸೋಲನ್ನು ಒಪ್ಪಿಕೊಳ್ಳೋದೇ ಇಲ್ಲ. ಅದು ಮೊದಲ ಬ್ಯಾಟಿಂಗ್ ಆಗಲಿ ಅಥವಾ ಸೆಕೆಂಡ್ ಬ್ಯಾಟಿಂಗ್ ಆಗಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.